ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ನಮ್ಮ ಹಿರಿಯರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ, ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರೆ, ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಸಾಹೇಬ್ರೆ, ವೀರಪ್ಪ ಮೊಯ್ಲಿ ಸಾಹೇಬ್ರೆ, ವೇದಿಕೆಯಲ್ಲಿರುವಂಥ ಎಲ್ಲ ನನ್ನ ಸಂಪುಟದ ಸಹೋದ್ಯೋಗಿಗಳೇ, ಎಲ್ಲ ಹಿರಿಯ ನಾಯಕರುಗಳೇ, ಇಲ್ಲಿ ಈ ಒಂದು ಸಭೆಗೆ ಶೋಭೆ ತಂದಂಥ ಎಲ್ಲ ಬಂಧು ಭಗಿನಿಯರೇ, ಮಾಧ್ಯಮ ಮಿತ್ರರೇ, ಎಲ್ಲ ಸ್ನೇಹಿತರೆ, ಭೀಮಣ್ಣ ಖಂಡ್ರೆ ಅವರಿಗೆ ಇವತ್ತು ನುಡಿ ನಮನವನ್ನು ಅರ್ಪಿಸುವಂಥ ಒಂದು ಸೌಭಾಗ್ಯ ನಮ್ಮೆಲ್ಲರಿಗೂ ಕೂಡ ಸಿಕ್ಕಿದೆ. ಸರಳತೆ, ಸ್ವಚ್ಛತೆ, ಸರ್ವಧರ್ಮ ಸ್ವಭಾವ ನಾಯಕ ಅಂತ ಹೇಳಿ ನಾವೆಲ್ಲ ಇವತ್ತು ಅವ್ರಿಗೆ ಅವರ ಮಾಡಿದಂಥ ಬದುಕಿನಲ್ಲಿ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೇವೆ. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಮಾತಾಡೋದಿದ್ದಾರೆ. ನಾನು ಯಾವಾಗಲೂ ಒಂದು ಮಾತಾಡ್ತಾ ಇರ್ತೇನೆ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತೇಳಿ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅಂತ ಭಾಳ ಮುಖ್ಯ. ಹಂಗೆ ನಮ್ಮ ಖಂಡ್ರೆ ಸಾಹೇಬರು ಬದುಕಿದಂಥ ಸಂದರ್ಭದಲ್ಲಿ ಮಾಡಿದಂಥ ಹೋರಾಟ ಇವತ್ತು ನಾವೆಲ್ಲ ಮೆಲ್ಕಾಗ್ತಾ ಇದ್ದೇವೆ. 62ರಲ್ಲಿ ಶಾಸಕರಾಗಿ, 4 ಬಾರಿ ಶಾಸಕರಾಗಿ, 2 ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸೇವೆಯನ್ನು ಮಾಡಿ ಅವರ ಹೋರಾಟವನ್ನು ಕೂಡ ಅನೇಕರು ಚರ್ಚೆಯನ್ನು ಇವತ್ತು ನಾವು ಮಾಡಿದ್ರು. ನಾನು ಕೂಡ ಅವರ ಜೊತೆಯಲ್ಲಿ, ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಾಗ ನನಗೂ ಕೂಡ ಅವರ ಜೊತೆಯಲ್ಲಿ ಕೆಲಸ ಮಾಡುವಂಥ ಒಂದು ಭಾಗ್ಯ. ಅವರ ಮಗ ವಿಜಯ್ ಕುಮಾರ್ ಖಂಡ್ರೆ ಅವರು ಕೂಡ ವಿಧಾನಸಭೆಯಲ್ಲಿ ನನ್ನ ಜೊತೆಯಲ್ಲಿ ಶಾಸಕರಾಗಿದ್ದರು. ಅದಾದ ನಂತರ ಈಗ ಅವರ ಮತ್ತೊಬ್ಬ ಮಗ ಇವತ್ತು ನನ್ನ ಜೊತೆಯಲ್ಲಿ ಮಂತ್ರಿಯಾಗಿ ಕೆಲಸವನ್ನು ಮಾಡುವಂಥ ಒಂದು ಭಾಗ್ಯ. ತಂದೆ, ಮಕ್ಕಳು, 2 ಮಕ್ಕಳು, ಈಗ ಮೊಮ್ಮಗ ಆತ ಕೂಡ ನಮ್ಮ ಪಕ್ಷದಲ್ಲಿ ನನ್ನ ಜೊತೆ ಸಂಸತ್ ಸದಸ್ಯರಾಗಲಿಕ್ಕೆ ನಮ್ಮ ಪಕ್ಷದಲ್ಲಿ ಕೆಲಸ ಮಾಡುವಂಥ ಅವಕಾಶ ಕೂಡ ಇವತ್ತು ಬರ್ತಿದೆ. ಅದರಿಂದ ಅವರು ಬಿಟ್ಟು ಹೋಗಿರೋಂಥ ಒಂದು ಪರಂಪರೆ ಇವತ್ತು ಉಳ್ಕೊಂಡು ಹೋಗ್ತಾ ಇದೆ. ಮೊನ್ನೆ ಈಶ್ವರ್ ಖಂಡ್ರೆ ಅವರು ಬಂದು ನನಗೆ ಭೇಟಿ ಮಾಡಿ ಆಹ್ವಾನ ಮಾಡಿದಾಗ ಅವರೊಂದು ಮಾತು ಹೇಳಿದ್ರು, ನಮ್ಮ ತಂದೆಯ ಒಂದು ಕನಸು ಇತ್ತು, ಏನದು ಅಂತ ಹೇಳಿದೆ. ಬೆಂಗಳೂರು ನಗರದಲ್ಲಿ ಬಡ ಮಕ್ಕಳಿಗೆ ಹೊರಗಡೆಯಿಂದ ಬಂದಂಥವ್ರಿಗೆ ವೀರಶೈವ ಮಹಾಸಭಾಯಿಂದ ನಮ್ಮ ಹಾಸ್ಟೆಲ್ ವ್ಯವಸ್ಥೆ ಆಗಬೇಕು, ಅದಾಗಲಿಲ್ಲ ಅನ್ನೋದು ಒಂದು ಇತ್ತು. ಅದಕ್ಕೆ ನೀವು ಏನಾದ್ರು ಒಂದು ಸಹಾಯ ಮಾಡಬೇಕು ಅಂತ ಹೇಳಿ, ಏನು ಮಾಡಬೇಕು ಅಂತೇಳಿ, ಅದಕ್ಕೆ ಬೇಕಾದಂಥ ಜಾಗವನ್ನು ನೀವು ಒದಗಿಸ್ಕೊಡ್ಬೇಕು ಅಂತೇಳಿ ನನ್ನ ಮುಂದೆ ಮನವಿಯನ್ನು ಇಟ್ಟಿದ್ದಾರೆ. ಈ ಒಂದು ಭವ್ಯವಾದಂಥ ಸಭೆಯಲ್ಲಿ ಅವರಿಗೆ ನುಡಿ ನಮನವನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಇವತ್ತು ಅವರ ಆತ್ಮಕ್ಕೆ ಅವರಿಗೆ ಇಟ್ಕೊಂಡಂಥ ಗುರಿ ಏನಿತ್ತು, ನಾನು ಇವರಿಗೆ ಮಾತು ಕೊಟ್ಟಿದ್ದೇನೆ. BDA ವತಿಯಿಂದ ಆಗಲಿ, BMR ವತಿಯಿಂದ ಆ ಹಾಸ್ಟೆಲ್ಗೆ ನಮ್ಮ ಸರ್ಕಾರದ ವತಿಯಿಂದ ಜಾಗವನ್ನು ಮಂಜೂರು ಮಾಡುವಂಥ ಕೆಲಸವನ್ನು ನಾನು ಮಾಡಿಕೊಡ್ತೇನೆ. ನಮ್ಮ ಸರ್ಕಾರದ ವತಿಯಿಂದ ನಾನು ಮುಖ್ಯಮಂತ್ರಿಗಳು ಮಾತಾಡಿ ಅಂತ ಹೇಳಿ ಇವತ್ತು ತಿಳಿಸಿ, ಒಳ್ಳೆಯ ಜಾಗದಲ್ಲೇ ಆ ಕೆಲಸವನ್ನು ಅವರಿಗೆ ಮಾಡ್ತೀನಿ ಮಾತನ್ನು ಹೇಳಿ ಶುಭವನ್ನು ಹಾರೈಸಿ, ಅವರ ಆಲೋಚನೆಗಳು, ಅವರ ಆಚಾರ ವಿಚಾರಗಳು ಕೂಡ ಯಾವಾಗಲೂ ಕೂಡ ಇರಲಿ. ಅವರ ದಿಟ್ಟ ಹೋರಾಟ ಇವತ್ತು ನಾವೆಲ್ಲ ಯುವಕರಿದ್ದೇವೆ. ಇವತ್ತು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗೋಣ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ನಮ್ಮ ಹಿರಿಯರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ, ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರೆ, ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಸಾಹೇಬ್ರೆ, ವೀರಪ್ಪ ಮೊಯ್ಲಿ ಸಾಹೇಬ್ರೆ, ವೇದಿಕೆಯಲ್ಲಿರುವಂಥ ಎಲ್ಲ ನನ್ನ ಸಂಪುಟದ ಸಹೋದ್ಯೋಗಿಗಳೇ, ಎಲ್ಲ ಹಿರಿಯ ನಾಯಕರುಗಳೇ, ಇಲ್ಲಿ ಈ ಒಂದು ಸಭೆಗೆ ಶೋಭೆ ತಂದಂಥ ಎಲ್ಲ ಬಂಧು ಭಗಿನಿಯರೇ, ಮಾಧ್ಯಮ ಮಿತ್ರರೇ, ಎಲ್ಲ ಸ್ನೇಹಿತರೆ,
ಭೀಮಣ್ಣ ಖಂಡ್ರೆ ಅವರಿಗೆ ಇವತ್ತು ನುಡಿ ನಮನವನ್ನು ಅರ್ಪಿಸುವಂಥ ಒಂದು ಸೌಭಾಗ್ಯ ನಮ್ಮೆಲ್ಲರಿಗೂ ಕೂಡ ಸಿಕ್ಕಿದೆ. ಸರಳತೆ, ಸ್ವಚ್ಛತೆ, ಸರ್ವಧರ್ಮ ಸ್ವಭಾವ ನಾಯಕ ಅಂತ ಹೇಳಿ ನಾವೆಲ್ಲ ಇವತ್ತು ಅವ್ರಿಗೆ ಅವರ ಮಾಡಿದಂಥ ಬದುಕಿನಲ್ಲಿ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೇವೆ. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಮಾತಾಡೋದಿದ್ದಾರೆ. ನಾನು ಯಾವಾಗಲೂ ಒಂದು ಮಾತಾಡ್ತಾ ಇರ್ತೇನೆ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತೇಳಿ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅಂತ ಭಾಳ ಮುಖ್ಯ. ಹಂಗೆ ನಮ್ಮ ಖಂಡ್ರೆ ಸಾಹೇಬರು ಬದುಕಿದಂಥ ಸಂದರ್ಭದಲ್ಲಿ ಮಾಡಿದಂಥ ಹೋರಾಟ ಇವತ್ತು ನಾವೆಲ್ಲ ಮೆಲ್ಕಾಗ್ತಾ ಇದ್ದೇವೆ. 62ರಲ್ಲಿ ಶಾಸಕರಾಗಿ, 4 ಬಾರಿ ಶಾಸಕರಾಗಿ, 2 ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸೇವೆಯನ್ನು ಮಾಡಿ ಅವರ ಹೋರಾಟವನ್ನು ಕೂಡ ಅನೇಕರು ಚರ್ಚೆಯನ್ನು ಇವತ್ತು ನಾವು ಮಾಡಿದ್ರು. ನಾನು ಕೂಡ ಅವರ ಜೊತೆಯಲ್ಲಿ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಾಗ ನನಗೂ ಕೂಡ ಅವರ ಜೊತೆಯಲ್ಲಿ ಕೆಲಸ ಮಾಡುವಂಥ ಒಂದು ಭಾಗ್ಯ. ಅವರ ಮಗ ವಿಜಯ್ ಕುಮಾರ್ ಖಂಡ್ರೆ ಅವರು ಕೂಡ ವಿಧಾನಸಭೆಯಲ್ಲಿ ನನ್ನ ಜೊತೆಯಲ್ಲಿ ಶಾಸಕರಾಗಿದ್ದರು. ಅದಾದ ನಂತರ ಈಗ ಅವರ ಮತ್ತೊಬ್ಬ ಮಗ ಇವತ್ತು ನನ್ನ ಜೊತೆಯಲ್ಲಿ ಮಂತ್ರಿಯಾಗಿ ಕೆಲಸವನ್ನು ಮಾಡುವಂಥ ಒಂದು ಭಾಗ್ಯ. ಸೊ ತಂದೆ, ಮಕ್ಕಳು, 2 ಮಕ್ಕಳು, ಈಗ ಮೊಮ್ಮಗ ಆತ ಕೂಡ ನಮ್ಮ ಪಕ್ಷದಲ್ಲಿ ನನ್ನ ಜೊತೆ ಸಂಸತ್ ಸದಸ್ಯರಾಗಲಿಕ್ಕೆ ನಮ್ಮ ಪಕ್ಷದಲ್ಲಿ ಕೆಲಸ ಮಾಡುವಂಥ ಅವಕಾಶ ಕೂಡ ಇವತ್ತು ಬರ್ತಿದೆ. ಅದರಿಂದ ಅವರು ಬಿಟ್ಟು ಹೋಗಿರೋಂಥ ಒಂದು ಪರಂಪರೆ ಇವತ್ತು ಉಳ್ಕೊಂಡು ಹೋಗ್ತಾ ಇದೆ. ಮೊನ್ನೆ ಈಶ್ವರ್ ಖಂಡ್ರೆ ಅವರು ಬಂದು ನನಗೆ ಭೇಟಿ ಮಾಡಿ ಆಹ್ವಾನ ಮಾಡಿದಾಗ ಅವರೊಂದು ಮಾತು ಹೇಳಿದ್ರು, ನಮ್ಮ ತಂದೆಯ ಒಂದು ಕನಸು ಇತ್ತು, ಏನದು ಅಂತ ಹೇಳಿದ್ರು. ಬೆಂಗಳೂರು ನಗರದಲ್ಲಿ ಬಡ ಮಕ್ಕಳಿಗೆ ಹೊರಗಡೆಯಿಂದ ಬಂದಂಥವ್ರಿಗೆ ವೀರಶೈವ ಮಹಾಸಭಾಯಿಂದ ನಮ್ಮ ಹಾಸ್ಟೆಲ್ ವ್ಯವಸ್ಥೆ ಆಗಬೇಕು, ಅದಾಗಲಿಲ್ಲ ಅನ್ನೋದು ಒಂದು ಇತ್ತು. ಅದಕ್ಕೆ ನೀವು ಏನಾದ್ರು ಒಂದು ಸಹಾಯ ಮಾಡಬೇಕು ಅಂತ ಹೇಳಿ, ಏನು ಮಾಡಬೇಕು ಅಂತೇಳಿ ಅದಕ್ಕೆ ಬೇಕಾದಂಥ ಜಾಗವನ್ನು ನೀವು ಒದಗಿಸ್ಕೊಡ್ಬೇಕು ಅಂತೇಳಿ ನನ್ನ ಮುಂದೆ ಮನವಿಯನ್ನು ಇಟ್ಟಿದ್ದಾರೆ. ಈ ಒಂದು ಭವ್ಯವಾದಂಥ ಸಭೆಯಲ್ಲಿ ಅವರಿಗೆ ನುಡಿ ನಮನವನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಇವತ್ತು ಅವರ ಆತ್ಮಕ್ಕೆ ಅವರಿಗೆ ಇಟ್ಕೊಂಡಂಥ ಗುರಿ ಏನಿತ್ತು, ಸೊ ನಾನು ಇವರಿಗೆ ಮಾತು ಕೊಟ್ಟಿದ್ದೇನೆ. BDA ವತಿಯಿಂದ ಆಗಲಿ, BMRD ವತಿಯಿಂದ ಆ ಹಾಸ್ಟೆಲ್ಗೆ ನಮ್ಮ ಸರ್ಕಾರದ ವತಿಯಿಂದ ಜಾಗವನ್ನು ಮಂಜೂರು ಮಾಡುವಂಥ ಕೆಲಸವನ್ನು ನಾನು ಮಾಡಿಕೊಡ್ತೇನೆ. ನಮ್ಮ ಸರ್ಕಾರದ ವತಿಯಿಂದ ನಾನು ಮುಖ್ಯಮಂತ್ರಿಗಳು ಮಾತಾಡಿ ಅಂತ ಹೇಳಿ ಇವತ್ತು ತಿಳಿಸಿ, ಒಳ್ಳೆಯ ಜಾಗದಲ್ಲೇ ಆ ಕೆಲಸವನ್ನು ಅವರಿಗೆ ಮಾಡ್ತೇನೆ ಮಾತನ್ನು ಹೇಳಿ ಶುಭವನ್ನು ಹಾರೈಸಿ, ಅವರ ಆಲೋಚನೆಗಳು, ಅವರ ಆಚಾರ ವಿಚಾರಗಳು ಕೂಡ ಯಾವಾಗಲೂ ಕೂಡ ಇರಲಿ. ಅವರ ದಿಟ್ಟ ಹೋರಾಟ ಇವತ್ತು ನಾವೆಲ್ಲ ಯುವಕರಿದ್ದೇವೆ. ಇವತ್ತು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗೋಣ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.